ಒಂದು ಸಿನಿಮಾ ಎಲ್ಲ ದೊಡ್ಡವರೆಲ್ಲ ಇದ್ದಾರೆ, ಅವರೆಲ್ಲ ಮಾತಾಡಿದ ಮೇಲೆ ಕಿರಿಯರ್ ಮಾತಾಡೋಣ ಅನ್ಕೊಂಡಿದ್ದೆ. ಅದು ತಳ್ಳಿದಾರೆ ಗುರುಗಳು ಹಿಂದ್ಗಡೆಯಿಂದ. ಒಂದು ಸಿನಿಮಾ ರಿಲೀಸ್ ಆದರೆ ಅದರ ವಿಮರ್ಶಕರು, ಕ್ರಿಟಿಕ್ಸು, ನೋಡೋರು, ಸಿನಿಮಾ ಟೆಕ್ನಿಷಿಯನ್ಸು 50-50 ಮಾಡ್ತಾರೆ ಯಾವಾಗಲೂ ಮಾತಾಡುವಾಗ ಒಂದು ಸಿನಿಮಾ ಬಗ್ಗೆ. ತಮ್ಮ ಸೋಷಿಯಲ್ ಮೀಡಿಯಾ, ತಮ್ಮ ಡಿಜಿಟಲ್ ಮೀಡಿಯಾ, ತಮ್ಮ ಮಾಧ್ಯಮಗಳನ್ನ ಒಂದು ಸಿನಿಮಾನ ಬಗ್ಗೆ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೇನೆ ಬಳಸಲ್ಲ. ಅದ್ರಲ್ಲಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಇದ್ದಾರೆ. ಅವರು ಸಿನಿಮಾಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎರಡು ಥರದಲ್ಲಿದ್ರು. ಒಂದು ಸಣ್ಣ ಪುಸ್ತಕ ಬಂದಿರ್ಬೋದು, ಯಾವುದೇ ಸಿನಿಮಾ ಇದ್ರು ದುಡ್ಡು ಕೊಟ್ಟು ನೋಡಿ ಅದರ ಬಗ್ಗೆ ಪುಟಗಟ್ಟಲೆ ಬರೀತಾರೆ. ಅಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇದು 50 ಡೇಸ್ ಬಂದಿದೆ ಅಂದ ತಕ್ಷಣ ನಾವು ಎಲ್ಲ ಪತ್ರಕರ್ತರಾಗಿದ್ದ ಕಾಲದಲ್ಲಿ ಗ್ರೀನ್ ಹೌಸ್ ಅಲ್ಲಿ ಪಾರ್ಟಿಗಳು ನಡೀತಾ ಇತ್ತು. ಆಮೇಲೆ ಮೊದಲನೇ ದಿನಕ್ಕೆ ಸಕ್ಸಸ್ ಮೀಟ್ ಮಾಡೋರು. ಅದಕ್ಕೆ ಒಂದನೇ ದಿನದಲ್ಲೇ ಹೆಂಗ್ ಸಕ್ಸಸ್ ಆಯ್ತು ಸಿನಿಮಾ ಅನ್ನೋದು ಗೊತ್ತಾಗ್ತಿರಲ್ಲ ಅವಾಗ. ಆ ಡೌಟ್ ಅಲ್ಲಿ ಇದ್ವಿ. ಅದಾದ್ಮೇಲೆ ಇವತ್ತು ಒಂದು ಸಿನಿಮಾ ಸಕ್ಸಸ್ ಆಗಿದೆ, ಸಕ್ಸಸ್ ಅನ್ನೋದಕ್ಕೆ ನೂರಾರು ಅರ್ಥಗಳಿದ್ದಾವೆ. ಅದು ಜನರನ್ನ ತಲುಪಿದೆ ಅಂತಾನೋ, ಹಣ ಮಾಡಿದೆ ಅಂತಾನೋ, ಅಥವಾ ಗೆದ್ದಿದೆ ಅನ್ನೋದಕ್ಕೆ, ಗೆಲುವಿಗೆ ನೂರಾರು ಅರ್ಥ ಇರುವಾಗ ಒಂದು ಸಿನಿಮಾ ಗೆದ್ದಿದೆ ಅಂತ ವೆಂಕಟಗೌಡ ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ಇಷ್ಟು ಜನರನ್ನ ಸೇರಿಸಿ ಸಂಭ್ರಮ ಪಡ್ತಾ ಇದ್ದಾರೆ ಅನ್ನೋದು ಸಿನಿಮಾದಲ್ಲಿ ನಿಜಕ್ಕೂ ಯುಗಾದಿ ಹಬ್ಬ ಇದ್ದಂಗೆ. ಇದನ್ನ ನೋಡೋದು ಭಾರಿ ಅಪರೂಪ. ಇವತ್ತು ನಮ್ಮ ಸಿನಿಮಾ ಗೆದ್ದಿದೆ ಅಂತ ಓಪನ್ ಆಗಿ ಯಾವ ಮೇಕರ್ಸು ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇಲ್ಲ. ಇವತ್ತು ನಾನಾ ಕಾರಣಗಳಿದಾವೆ ಅದಕ್ಕೆ. ಅಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಬಿಸ್ನೆಸ್ ಆಯ್ತು, ಇಷ್ಟು ಟಿಕೆಟ್ ಹೋಯ್ತು, ಇಷ್ಟು ಪರ್ಸೆಂಟೇಜ್ ಆಯ್ತು. ಇವಾಗ ಒಂದು ಲೆಕ್ಕ ಬಂದಿದೆ ಬುಕ್ ಮೈ ಶೋನಲ್ಲಿ, ಇಷ್ಟು ಅವರಲ್ಲಿ, ಇಷ್ಟು ಥಿಯೇಟರ್ಲಿ, ಇಷ್ಟು ಟಿಕೆಟ್ ಬುಕ್ ಆದ್ರೆ ಮಾತ್ರ ಈ ಹೀರೋಗೆ ಬೆಲೆ ಅಂತ. ಅದರಲ್ಲಿ ರಾಘವೇಂದ್ರ ರೆಡ್ಡಿ ಅವರು ತಮ್ಮ ಮಗನನ್ನ ಇಟ್ಕೊಂಡು ಒಂದು 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 ಹೆಣ್ಣು ಮಗಳ, ಭಾರತಿ ಅನ್ನೋ ಒಂದು ಹೆಣ್ಣು ಮಗಳ ಕಥೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರಿಗೆ ಸನ್ ಸ್ಟ್ರೋಕ್ ಇಲ್ಲ ಅಂತ ಅರ್ಥ. ತನ್ನ ಮಗ ಇದ್ರೂ ಕೂಡ ತನ್ನ ಮಗನ ಹೀರೋ ಸೆಂಟ್ರಿಕ್ ಸಿನಿಮಾ ಮಾಡಬಹುದಾಗಿತ್ತು. ಅವ್ರಿಗೆ ಈ ಸನ್ ಸ್ಟ್ರೋಕ್, ಈ ಸೂರ್ಯನ ಬಿಸಿಲು ಹೊಡೆತದೆ ಕೆಲವರಿಗೆ. ನಿರ್ಮಾಪಕರುಗಳು ಮಗನ್ನೇ ಹೀರೋ ಮಾಡಬೇಕು ಅನ್ನೋದು ಅದನ್ನ ದಾಟಿದ್ದಾರೆ. ಆದ್ರೆ 50 ದಿನ ಆಗಿದೆ. ಆದ್ರೆ ಈ 3 ವಿಷಯಗಳು ಈ ಸಿನಿಮಾದಲ್ಲಿ ಚರ್ಚೆ ಆಗ್ಬೇಕಾಗಿತ್ತು. ಪ್ರಸನ್ನ ಅವರು ಕೂಡ ನನಗೆ ಗೆಳೆಯರೇ, ನನಗೂ ಅವ್ರಿಗೂ ಐಡಿಯಾಲಜಿಕಲಿ ಡಿಫರೆನ್ಸ್ ಇರ್ಬೋದು. ಈ 3 ವಿಷಯ ಯಾಕೆ ಚರ್ಚೆ ಆಗ್ಲಿಲ್ಲ ಅಂತ, ಅಟ್ಲೀಸ್ಟ್ ಇನ್ 50 ಡೇಸ್ಗೆ ಈ ಪಾಯಿಂಟ್ಗಳು ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಇದ್ದೀನಿ. ವಿವಾದ ಮಾಡಬೇಕು ಅಂತ ಅಲ್ಲ. ಮೊದಲನೇದು, ಈ ಸಿನಿಮಾ ಸಂವಿಧಾನ ಬದಲಾವಣೆಗೆ ಪೂರಕವಾಗಿ ಈ ಸಿನಿಮಾ ಮಾತಾಡುತ್ತೆ ಅಂತ ಅನ್ಸುತ್ತೆ. ನಾನು ಈ ಸಿನಿಮಾ ನೋಡಿದ್ದೀನಿ, ಗೌಡರೆಲ್ಲ ಕರೆದಿದ್ರು. ತುಂಬಾ ಚರ್ಚೆ ಆಗ್ಬೇಕಾದಂತ ವಿಚಾರ, ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಬೇಕು ಈ ಸಿನಿಮಾದ ಬಗ್ಗೆ. ಸಂವಿಧಾನ ಬದಲಾವಣೆ ಆಗ್ಬೇಕಾ ಬೇಡವಾ ಅಂತ 7ನೇ 8ನೇ ತರಗತಿ ಓದ್ತಿರ್ತಕ್ಕಂಥ ಚರ್ಚಾ ಸ್ಪರ್ಧೆನಲ್ಲಿ ಬರುವಂತ ವಿಚಾರದಲ್ಲಿ ಆದ್ರೆ ಒಳ್ಳೇದು ಅನ್ನೋ ತರದಲ್ಲಿ ಮಾತಾಡುತ್ತೆ. 2ನೇದು, ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ರಾಜ್ಯದ್ರೋಹಿ, ದೇಶದ್ರೋಹಿ, ಅವರಿಂದ ಈ ದೇಶಕ್ಕೆ ಏನು ಆಗಿಲ್ಲ ಅನ್ನೋದನ್ನ ತುಂಬಾ ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ. 3ನೇದು, ಎಲ್ಲೋ ನಾರ್ತ್ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಒಂದು ನೈತಿಕ ಪೊಲೀಸ್ ಗಿರಿಯನ್ನ ಒಬ್ಬ ಹೀರೋ, ಒಬ್ಬ ಯುವಕ ಬಂದುಬಿಟ್ಟು ತಾನೇ ಕಾನೂನಿನ ಅಧಿಕಾರ ಕೈಗೆ ತಗೊಂಡು ಒಂದಷ್ಟು ಹೋರಾಟ ಮಾಡ್ತಾನೆ ಅನ್ನೋದನ್ನ ಹೇಳುತ್ತೆ. ಅವ್ರಿಗೂ ಅಶ್ವಿನ್ ಇಲ್ಲೇ ಇದ್ದಾರೆ, ನನ್ನ ಗೆಳೆಯರು. ಖಾಕಿಗೂ ಮತ್ತು ಅವ್ರಿಗೂ ನಡೀತಕ್ಕಂಥ 3 ವಿಷಯಗಳನ್ನ ಹೇಳಿದ್ರು. ಇದು 3 ವಿಷಯ ಇವತ್ತು ಭಾರತದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋದು. ಎಲ್ಲೋ ಹಿಂದಿ ಸಿನಿಮಾ ತಾಜ್ ಮಹಲ್ ನಿಜವಾಗ್ಲೂ ಶಹಜಾನ್ ಕಟ್ಟಿದ್ದ ಅಥವಾ ಬೇರೆ ಯಾರೋ ಕಟ್ಟಿದ್ರ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ಅಷ್ಟು ದೊಡ್ಡ ಚರ್ಚೆ ನಡೀತಾ ಇದೆ. ಒಂದು ಕನ್ನಡ ಸಿನಿಮಾ ಈ 3 ವಿಷಯಗಳನ್ನ ಹೇಳಿದೆ. ಏನೇ ಡಿಫ್ರೆನ್ಸ್ ಇದ್ರೂ ಒಂದು ಸಂವಾದ ಆಗ್ಬೋದಲ್ವಾ ಅನ್ನೋದು ನನ್ನ ಪ್ರಶ್ನೆ. ಆ ಸಂವಾದ ಯಾಕೆ ಆಗ್ತಿಲ್ಲ ಅನ್ನೋದು ಕೂಡ ಪ್ರಶ್ನೆ. ಈಗ ಸಿ ಕೈ ಚಂದ್ರು ಸರ್ ಇದ್ದಾರೆ, ಮೋಸ್ಟ್ ಸೀನಿಯರ್ ಆಕ್ಟರು, ಎಲ್ಲಾ ತರದಲ್ಲೂ ಒಂದು ಅನುಭವ ಇರೋರು. ಅವರು ಒಂದು ಟೀಚರ್ನ ಪಾತ್ರ ಮಾಡಿದ್ದಾರೆ. ಅದ್ರ ಮುಖಾಂತರ ತುಂಬಾ ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿಸಿದ್ದಾರೆ. ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಒಂದು ಕಷ್ಟಪಟ್ಟು ಒಬ್ಬ ನಿರ್ದೇಶಕ, ಒಂದು ಟೀಮು ಸಿನಿಮಾ ಮಾಡಿದಾಗ ಸಕ್ಸಸ್ ಅಂತ ಆದಾಗ ಅಥವಾ ಫೇಲ್ಯೂರ್ ಏನೇ ಆಗ್ಲಿ, ಈ ತರದ ವಿಷಯಗಳು ಹೆಚ್ಚು ಚರ್ಚೆ ಆಗ್ಬೇಕು ಅಂದ್ರೆ ಜನ ಥಿಯೇಟರ್ಗೆ ಬರ್ಬೇಕು, ತಾವಾಗಿ ಟಿಕೆಟ್ ಕೊಡ್ಬೇಕು, ಸಿನಿಮಾ ನೋಡ್ಬೇಕು. ಸಿನಿಮಾ ನೋಡಿ ಇಂಥ ಎಲ್ಲ ವಿಷಯಗಳು ಚರ್ಚೆ ಆಗ್ಬೇಕು. ಆದಾಗ ಆ ಸಿನಿಮಾ ಮೇಕರ್ಸ್ಗೆ, ಸಿನಿಮಾ ತಂಡಕ್ಕೆ ಒಂದು ಗೌರವ. ಯಾಕಂದ್ರೆ ಸಿನಿಮಾ ಇರೋದೇ ಪರಿಷ್ಕರಣೆ ಮಾಡಕ್ಕೆ, ಜಗತ್ತನ್ನ ತಿದ್ದೋದಕ್ಕೆ. ಸಿನಿಮಾ ಅನ್ನೋದು, ಸಿನಿಮಾ ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ, ಜಗತ್ತಿನ ಅತಿ ದೊಡ್ಡ ಐಡಿಯಾಲಜಿ ಅಂತ ನಾನು ನಂಬಿದ್ದೀನಿ. ಅಂಥದ್ದೊಂದು ಪ್ರಯತ್ನ ಮಾಡಿದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.